ಗುರುಭ್ಯೋ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ತಾವೆಲ್ಲರೂ ಕೂಡ ಮಾಸ ಭವಿಷ್ಯ ಕಾರ್ಯಕ್ರಮವನ್ನು ನೋಡಿದ್ದೀರಿ, ಒಳ್ಳೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಸೆಪ್ಟೆಂಬರ್ ತಿಂಗಳಿನಲ್ಲಿ 12 ರಾಶಿಗಳಿಗೆ ಗ್ರಹ ಸ್ಥಿತಿಗಳ ಬದಲಾವಣೆಯಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಥಮವಾಗಿ ಗ್ರಹ ಸ್ಥಿತಿಗಳನ್ನು ನೋಡುವುದಾದರೆ 4ನೇ ತಾರೀಕು ಸಿಂಹ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 16ನೇ ತಾರೀಕು ಕನ್ಯಾ ರಾಶಿಗೆ ರವಿಯ ಪ್ರವೇಶವಾಗುವಂಥದ್ದು, 18ನೇ ತಾರೀಕು ತುಲಾ ರಾಶಿಗೆ ಶುಕ್ರನ ಪ್ರವೇಶವಾಗುವಂಥದ್ದು, ಅದೇ ರೀತಿಯಾಗಿ 23ನೇ ತಾರೀಕು ಕನ್ಯಾ ರಾಶಿಗೆ ಬುಧನ ಪ್ರವೇಶವಾಗುವಂಥದ್ದು. ಅದೇ ರೀತಿಯಾಗಿ 7ನೇ ತಾರೀಕು ಸೆಪ್ಟೆಂಬರ್ ಗಣೇಶ ಚತುರ್ಥಿ ಇರುವಂಥದ್ದು. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆಲ್ಲರಿಗೂ ಕೂಡ ಗೌರಿ ಗಣೇಶರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಸದಾಕಾಲ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸುವಾಗ ಬರತಕ್ಕಂತಹ ಗೋಚಾರ ಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಧನೇಯಸ್ಯ ಭಾನುಹು ಸಭಾಗ್ಯಾಧಿಕಸ್ಯಾತ್, ಭಾಗ್ಯವನ್ನ ತಂದುಕೊಡುವಂತಹ ಗ್ರಹವಾಗಿದ್ದಾರೆ ರವಿ ಗ್ರಹ. ದ್ವಿತೀಯ ಸ್ಥಾನದಲ್ಲಿ ನಿಂತು ಒಳ್ಳೊಳ್ಳೆ ರೀತಿಯ ಅವಕಾಶಗಳನ್ನು ಇರಬಹುದು, ಅಥವಾ ಕುಟುಂಬದಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವಷ್ಟು ವಿಷಯದಲ್ಲಿ ನೀವು ಈಗಾಗಲೇ ಮುಂದುವರಿತಾ ಇದ್ರೆ ಮುಂದುವರಿಲಿಕ್ಕೆ ಇರತಕ್ಕಂತಹ ಸೌಲಭ್ಯಗಳನ್ನ ಅನುಭವಿಸುವಂತಹ ಯೋಗವು ಕೂಡ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಒಟ್ಟಿಗೆ ಬುಧನು ಕೂಡ ಇರೋದ್ರಿಂದಾಗಿ ಸಾಕು ಪ್ರಾಣಿಗಳಿಗೆ, ಅದೇ ರೀತಿಯಾಗಿ ಪ್ರಾಣಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವ್ಯವಹಾರಗಳನ್ನು ಮಾಡುವವರಿಗೆ, ಕುರಿ ಗೊಬ್ಬರ ಅಥವಾ ಕೋಳಿಗೆ ಸಂಬಂಧಪಟ್ಟಿರತಕ್ಕಂಥ ಗೊಬ್ಬರ ಇತ್ಯಾದಿಗಳೆಲ್ಲವುದನ್ನು ಮಾರಾಟ ಮಾಡುವವರಿಗೆ, ಕೃಷಿ ಸಂಬಂಧವಾಗಿ ಮಾರಾಟ ಮಾಡುವವರಿಗೆ ಒಳ್ಳೆ ರೀತಿಯಾದಂತಹ ಫಲ ಈ ಸಂದರ್ಭದಲ್ಲಿರುತ್ತೆ. ಅದೇ ರೀತಿ ಕುಟುಂಬೇ ಕಲಿರ್ಜಾಯಯ ಜಾಯತೇಪಿ, ಕುಟುಂಬದಲ್ಲಿ ಅನಾವಶ್ಯಕವಾಗಿ ವಾದ ವಿವಾದಗಳು, ಚರ್ಚೆಗಳು ಅಥವಾ ಅಭಿಪ್ರಾಯ ಭೇದಗಳು, ನೀವು ಹೇಳಿರ್ತಕ್ಕಂಥ ವಿಷಯಕ್ಕೆ ವಿರೋಧ ಮಾತುಗಳು ಬರುವಂತದ್ದು, ಅಥವಾ ನಿಮ್ಮ ಮೇಲೆ ಅನಾವಶ್ಯಕವಾಗಿ ಅಪವಾದಗಳನ್ನು ಹೇಳುವಂಥದ್ದು ಇರಬಹುದು, ಅಥವಾ ನಿಮ್ಮ ಕೆಲವಷ್ಟು ಮಾತಿಗೆ ತಕ್ಕನಾಗಿ ನಡೀಲಿಕ್ಕಾಗದೇ ಇರುವಂತಹ ವಿಷಯವನ್ನ ವೀಕ್ನೆಸ್ ಆಗಿ ಹಿಡ್ಕೊಂಡು ನಿಮ್ಮನ್ನ ಆಟ ಆಡಿಸುವಂತದ್ದು ಇರಬಹುದು. ಇನ್ನಿತರ ವಿಷಯಗಳಲ್ಲಿ, ಇನ್ನಿತರ ವಿಷಯ ಅಂತ ಹೇಳಿದ್ರೆ ನಿಮ್ಮ ಮುಖಾಂತರವಾಗಿ ಇನ್ನೊಬ್ಬರಿಗೆ ಹಣವನ್ನ ತೆಗೆಸಿಕೊಟ್ಟಂತದ್ದು ಇರಬಹುದು, ಅಥವಾ ನೀವು ಸಾಲ ಸೌಲಭ್ಯಕ್ಕೆ ಬೇಕಾಗಿ ಸಹಿ ಹಾಕುವಂತದ್ದು ಇರಬಹುದು, ಸಾಕ್ಷಿಯನ್ನು ಹಾಕುವಂತದ್ದು ಇರಬಹುದು. ಎಲ್ಲ ವಿಷಯದಲ್ಲೂ ಸ್ವಲ್ಪ ಜಾಗೃತೆ ಇರಿ, ವಿರೋಧಗಳು ಬರುವಂತಹ ಸಾಧ್ಯತೆಗಳಿದೆ. ಅದೇ ರೀತಿಯಾಗಿ ಕ್ರಿಯಾ ನಿಷ್ಫಲ ಯಾತಿ ಲಾಭಸ್ಯ ಹೇತೋಹೋ, ಲಾಭಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಮುಕ್ಕಾಲು ಪಾಲು ಮುಗಿದು ಕೊನೆಗೆ ಇನ್ನೇನು ಫಲ ಸಿಗಬೇಕು ಅಂತ ಹೇಳುವಂತಹ ಒಂದು ಕಾಲಘಟ್ಟದಲ್ಲಿ ವಿಘ್ನಗಳು ಬಂದು ಒಡ್ಡುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ಶತ್ರುಗಳಿಂದಾಗಿ ವಿರೋಧಗಳು ಬರುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ತಪ್ಪಿಸುವಂತಹ ಸಾಧ್ಯತೆಗಳಿರುತ್ತೆ. ಅವಕಾಶಗಳಿರಬಹುದು, ಉದ್ಯೋಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಹೊಸ ಹೊಸ ಅವಕಾಶಗಳಿರಬಹುದು, ಅಥವಾ ಸನ್ಮಾನಗಳಿರಬಹುದು, ಗೌರವ ಇರಬಹುದು, ಅಥವಾ ಇನ್ಕ್ರಿಮೆಂಟ್ ಇರಬಹುದು, ಅಥವಾ ನಿಮಗೆ ಬರಬೇಕಾದಂತಹ ಹಣ ಇರಬಹುದು, ಅಥವಾ ನಿಮಗೆ ಕೈ ಸೇರಬೇಕಾದಂತಹ ಕೆಲವಷ್ಟು ದಾಖಲೆಗಳಿರಬಹುದು. ಎಲ್ಲ ವಿಷಯದಲ್ಲಿ ವಿಘ್ನಗಳು ಬರುವಂತಹ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ತೃತೀಯ ಸ್ಥಾನದಲ್ಲಿರ್ತಕ್ಕಂತಹ ನೀಚ ರಾಶಿಯಲ್ಲಿ ನಿಂತಿರ್ತಕ್ಕಂತಹ ಶುಕ್ರನಿಂದಾಗಿ ಸಹಾಯದಿಂದ ವಂಚನೆಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಸಹೋದರ ಸಂಬಂಧವಾಗಿ ಬಂದಿರತಕ್ಕಂತಹ ಕೆಲವಷ್ಟು ವ್ಯವಹಾರಗಳೊಂದಿಗೆ ವಿರೋಧಗಳು ಅಥವಾ ವಾದ ವಿವಾದಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ, ಅಥವಾ ನಿಮಗೆ ಸಾಲ ಸೌಲಭ್ಯಕ್ಕೋಸ್ಕರವಾಗಿಯೋ ಅಥವಾ ಇನ್ನಿತರ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಹಾಯ ಮಾಡ್ತೇವೆ ಅಂತ ಮುಂದೆ ಬಂದಿದ್ರೆ ಈ ಸಂದರ್ಭದಲ್ಲಿ ಹಠಾತ್ ಆಗಿ ಹಿಂಜರಿಯುವಂಥದ್ದು, ಯಾವುದನ್ನು ನಂಬಿಕೊಂಡು ಕೂತಿರ್ತೀರಿ ಅದೇ ವಿರೋಧವಾಗುವಂಥದ್ದು ಅಥವಾ ಹಿಂಜರಿಯುವಂತೋ ಆಗುವಂತ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ಅನಾವಶ್ಯಕವಾಗಿ ಖರ್ಚುಗಳಾಗುವಂಥದ್ದು, ₹1 ಖರ್ಚು ಮಾಡಬೇಕಾದಲ್ಲಿ ₹10 ಖರ್ಚು ಆಗುವಂಥದ್ದು, ಅನಾವಶ್ಯಕವಾಗಿ ಕೆಲವಷ್ಟು ಅಪವಾದಗಳನ್ನು ಅನುಭವಿಸುವಂತಹ ಎಲ್ಲ ಸ್ಥಿತಿಗಳು ಕೂಡ ಕಂಡು ಬರುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಿ. ಅದೇ ರೀತಿಯಾಗಿ ಮಾಡುವಂತಹ ಉದ್ಯೋಗದಲ್ಲಿಯೂ ಕೂಡ ಸಡನ್ ಆಗಿ ಬಿಡಬೇಕಾದಂತಹ ಸ್ಥಿತಿಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ದಾರಿಯಲ್ಲಿ ನೀವು ನೋಡ್ಕೊಳ್ಳಿ ಅಂತ ಹೇಳುವಂಥದ್ದು, ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಲ್ಲಿ ವಿರೋಧಗಳು ಬರುವಂತದ್ದು ಇತ್ಯಾದಿಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಅದೇ ರೀತಿ ಚತುರ್ಥ ಸ್ಥಾನಕ್ಕೆ ಶುಕ್ರನು ಬರುವಾಗ ಮಾನಸಿಕವಾಗಿ ಒಂದು ನೆಮ್ಮದಿ ಅಥವಾ ಕೆಲವಷ್ಟು ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವಂತಹ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿ ಇರುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನ ಎದುರಿಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಬರೇ ಮನುಷ್ಯ ಪ್ರಯತ್ನದಿಂದನೋ ಅಥವಾ ಮನುಷ್ಯರಿಂದ ನಮ್ಮಿಂದ ಸಾಧ್ಯ ಅಂತ ಹೇಳುವಂಥದ್ದು ಅದು ಸುಳ್ಳು. ಖಂಡಿತವಾಗಿ ದೈವಾನುಗ್ರಹ, ದೈವ ಬಲದಿಂದ ಮಾತ್ರ ಸಾಧ್ಯ. ಆ ಭಗವಂತನ ಅನುಗ್ರಹ, ಅದೇ ರೀತಿಯಾಗಿ ಭಗವಂತನ ಒಂದು ಕೃಪಾಕಟಾಕ್ಷ ನಮ್ಮ ಮೇಲೆ ಇದ್ರೆ ಮಾತ್ರ ಇದನ್ನ ಸಂಕಷ್ಟಗಳನ್ನ, ದುರಿತ ದಾರಿದ್ರ್ಯಗಳನ್ನ, ಗ್ರಹದೋಷ ನಕ್ಷತ್ರ ದೋಷಾದಿಗಳನ್ನು ಕೂಡ ಪರಿಹಾರ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಹಾಗಾದ್ರೆ ಯಾವ ರೀತಿಯಲ್ಲಿ ನಾವು ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ ನೋಡೋದಾದ್ರೆ, ಸೆಪ್ಟೆಂಬರ್ 18ನೇ ತಾರೀಕು ಪೌರ್ಣಿಮೆ ಇರೋದ್ರಿಂದ ಅವತ್ತಿನ ದಿವಸ ಅಘೋರ ರುದ್ರ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಅವತ್ತು
ಅವತ್ತಿನ ದಿವಸ ಆ ಹೋಮದಲ್ಲಿ ನೀವೇನಾದ್ರೂ ಭಾಗಿಯಾಗಬೇಕು ಅಂತಿದ್ರೆ ಈ ಹೋಮದಲ್ಲಿ ನೇರವಾಗಿ ಭಾಗಿಯಾಗ್ಲಿಕ್ಕೆ ಅವಕಾಶಗಳು ಇಲ್ಲದೇ ಇರೋದ್ರಿಂದಾಗಿ ಆನ್ಲೈನ್ ಮುಖಾಂತರವಾಗಿ ಭಾಗಿಯಾಗಬಹುದು. ಈ ಹೋಮದಲ್ಲಿ ಭಾಗಿಯಾಗುವವರು ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ರಾಶಿ, ಅದೇ ರೀತಿಯಾಗಿ ವಿಳಾಸವನ್ನ, ಅದೇ ರೀತಿ ನಿಮ್ಮ ನಂಬರ್ ಅನ್ನು ಕೂಡ ನಮಗೆ ಕಳಿಸ್ಕೊಡಿ. ಅವತ್ತಿನ ದಿವಸ 9:00 ಹೋಮ ಆರಂಭ ಆಗುತ್ತೆ. ಹೋಮವನ್ನ ಸಂಪೂರ್ಣವಾಗಿ ಆನ್ಲೈನ್ ನಲ್ಲಿ ನೀವು ವೀಕ್ಷಣೆ ಮಾಡಬಹುದು. ಹೋಮದ ಪೂರ್ಣಾಹುತಿಯ ಸಂದರ್ಭದಲ್ಲಿ ಆ ಅಘೋರ ರುದ್ರ ಅಘೋರೇಶ್ವರ ಮಹಾದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಬಂದಿರತಕ್ಕಂತಹ ಸಕಲ ಸಂಕಷ್ಟಗಳು, ದುರಿತ, ದಾರಿದ್ರ್ಯಗಳು, ಗ್ರಹ ದೋಷಗಳು, ನಕ್ಷತ್ರ ದೋಷಗಳು ಏನೇ ಇದ್ರೂ ಕೂಡ ನಿವಾರಣೆ ಮಾಡಿಕೊಟ್ಟು ನನ್ನನ್ನ ಕಾಪಾಡು, ಬಂದಿರತಕ್ಕಂತಹ ಸಂಕಷ್ಟವನ್ನ ಎದುರಿಸಲಿಕ್ಕಿರ್ತಕ್ಕಂಥ ಶಕ್ತಿಯನ್ನು ಕೊಟ್ಟು ನನ್ನೊಟ್ಟಿಗೆ ನಿಲ್ಲು ಅಂತ ಹೇಳುವಂತ ಪ್ರಾರ್ಥನೆಯನ್ನ ನೀವು ಮಾಡಿಕೊಳ್ಳಿ. ಈ ಹೋಮದಲ್ಲಿ ಭಾಗಿಯಾಗಬೇಕಿದ್ರೆ ಒಂದು ಸಣ್ಣ ಮೌಲ್ಯವನ್ನ ನೀವು ಭರಿಸಬೇಕಾಗ್ತದೆ. 1,001 ರೂಪಾಯಿಯನ್ನ ಕೆಳಗೆ ಕಾಣಿಸುವಂತ ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರವಾಗಿ ಕಳಿಸ್ಕೊಟ್ರೆ ಪ್ರಸಾದವನ್ನ ನಾನು ಕಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಆ ಭಗವಂತನಲ್ಲಿ ಘೋರವಾದಂತಹ ಸಂಕಷ್ಟಗಳು ಏನೇ ಇದ್ರೂ ಕೂಡ ನಿವಾರಣೆ ಮಾಡಿಕೊಡು ಅಂತ ಹೇಳುವಂತ ಪ್ರಾರ್ಥನೆಯನ್ನ ಘೋರೇಶ್ವರ ದೇವರಲ್ಲಿ ಅಘೋರ ಹೋಮದಲ್ಲಿ ನೀವು ಪ್ರಾರ್ಥನೆಯನ್ನ ಲೈವ್ ನಲ್ಲಿ ಮಾಡಬಹುದು ವೀಕ್ಷಕರೇ. ಅದೇ ರೀತಿಯಾಗಿ ಶುಕ್ರನ ತನ್ನ ಸ್ವಕ್ಷೇತ್ರದ ಚಲನೆಯಿಂದಾಗಿ ಒಳ್ಳೆ ರೀತಿಯಾದಂತಹ ಅವಕಾಶಗಳು, ಅದೇ ರೀತಿಯಾಗಿ ಒಳ್ಳೆ ರೀತಿಯಾದಂತಹ ಲಕ್ಷಣಗಳು ಕೂಡ, ಅದೇ ರೀತಿ ಹಾಕಿಕೊಂಡಿರತಕ್ಕಂತಹ ಯೋಜನೆಯನ್ನ ತಲುಪಲಿಕ್ಕಿರ್ತಕ್ಕಂಥ ದಾರಿಯೂ ಕೂಡ ಸಿಗುವಂತ ಎಲ್ಲ ಅವಕಾಶಗಳು ಇದೆ ಅಂತ ಹೇಳುವಂಥದ್ದನ್ನ, ತಲುಪಲಿಕ್ಕಿರ್ತಕ್ಕಂತಹ ದಾರಿಗಳು ಕೂಡ ನಿಮಗೆ ಸಿಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇರುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿರ್ತಕ್ಕಂತಹ ಶನಿಯಿಂದಾಗಿ ಸಣ್ಣ ಪುಟ್ಟ ವಿಘ್ನಗಳು ಅಥವಾ ಅಪವಾದಗಳು, ದುಶ್ಚಟ, ದುರಾಚಾರ, ದುರ್ಮಾರ್ಗದಲ್ಲಿ ಹೋಗ್ಲಿಕ್ಕಿರ್ತಕ್ಕಂಥ ಪ್ರೇರಣೆಗಳು ಅಥವಾ ಆ ರೀತಿಯಾದಂತಹ ಸಂಸರ್ಗ ಇರತಕ್ಕಂಥ ಸ್ನೇಹಿತರುಗಳ ಒಂದು ದೆಸೆಯಿಂದಾಗಿ ನಿಮಗೆ ಕೆಲವಷ್ಟು ನಿಮ್ಮ ವ್ಯಕ್ತಿಗತವಾಗಿರ್ತಕ್ಕಂಥ ಗೌರವಗಳೆಲ್ಲ ಹಾನಿಯಾಗುವಂತ ಸಾಧ್ಯತೆಗಳಿರೋದ್ರಿಂದ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಿ. 9ನೇ ಸ್ಥಾನದಲ್ಲಿರ್ತಕ್ಕಂಥ ರಾಹುವಿನಿಂದಾಗಿ ಸಣ್ಣ ಪುಟ್ಟ ವಿಷಯದಲ್ಲಿಯೂ ಕೂಡ ಉದ್ವೇಗಕ್ಕೆ ಒಳಗಾಗುವಂಥದ್ದು, ಕೋಪಕ್ಕೆ ಒಳಗಾಗುವಂಥದ್ದು, ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಕೊಡುವಂಥದ್ದು, ಅನಗತ್ಯವಾದಂತಹ ಚರ್ಚೆಗಳನ್ನು ಮಾಡುವಂಥದ್ದು, ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಜ್ಯಗಳು ವೃದ್ಧಿ ಆಗುವಂಥದ್ದು, ಈ ರೀತಿಯಾದಂತಹ ಸಾಧ್ಯತೆಗಳು ಹೆಚ್ಚಿನದಾಗಿ ಕಂಡುಬರೋದ್ರಿಂದ ಆದಷ್ಟು ಜಾಗ್ರತೆಯಿಂದ ಮುಂದುವರೆದಷ್ಟು ಅನುಕೂಲವಾದಂತಹ ಪರಿಸ್ಥಿತಿಗಳನ್ನು ಕಾಣಬಹುದು ವೀಕ್ಷಕರೇ. ಅದೇ ರೀತಿ 11ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನಿಂದಾಗಿ ನೀಡಿದ್ದನ್ನ ಸರಿಯಾಗಿ ಬಳಸ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿಗಳು ನನಗೆ ಸಿಕ್ಲಿಲ್ಲಲ್ಲ ಅಂತ ಹೇಳುವಂತಹ ಯೋಚನೆಗಳು ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಅಂದ್ರೆ ದೇವರು ಕೊಟ್ಟಿರ್ತಕ್ಕಂಥ ಅವಕಾಶಗಳು ನನ್ನಿಂದ ಬಳಸ್ಕೊಡ್ಲಿಕ್ಕಾಗಿಲ್ಲ ಅಥವಾ ಬರಬೇಕಾದಂತಹ ಸಮಯಕ್ಕೆ ಅವಕಾಶಗಳು ಸಿಕ್ಕಿಲ್ಲ, ಬಂದಿಲ್ಲ ಅಂತ ಹೇಳುವಂತಹ ಯೋಚನೆಗಳು, ವಿವೇಚನೆಗಳು ಕೂಡ ಬರುವಂತಹ ಸಾಧ್ಯತೆಗಳಿರುತ್ತೆ. 11ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಗುರು ನಿಮ್ಮ ಒಂದು ಸ್ಥಾನ ಮಾನಕ್ಕೆ ಒಂದು ಗೌರವವನ್ನ ವೃದ್ಧಿ ಮಾಡುವಂತಹ ಯೋಗವು ಕೂಡ ಇರೋದ್ರಿಂದಾಗಿ ಒಳ್ಳೆ ರೀತಿಯಾದಂತಹ ದಾರಿಯಲ್ಲಿ ನಿಮ್ಮ ನೀವು ಇಟ್ಟುಕೊಂಡು ನಡೆದರೆ ಒಳ್ಳೆಯ ಫಲವನ್ನು ಗುರು ಕೊಡುವುದರಲ್ಲಿ ಯಾವುದೇ ಸಂಶಯವೂ ಇಲ್ಲ. ಅದೇ ರೀತಿಯಾಗಿ 12ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ದಶಮಾಧಿಪತಿಯಾಗಿ 12ನೇ ಸ್ಥಾನದಲ್ಲಿರುವಂಥದ್ದು, ಈಗಾಗಲೇ ಹೇಳಿದ ಹಾಗೆ ಉದ್ಯೋಗ ವಿಷಯದಲ್ಲಿ ಸ್ವಲ್ಪ ಜಾಗೃತೆ ಇರಬೇಕು. ಅದೇ ರೀತಿ ಖರ್ಚು ಅನಾವಶ್ಯಕವಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ದೂರದ ಊರುಗಳಿಗೆ ಅನಾವಶ್ಯಕವಾಗಿ ತಿರುಗಾಟಗಳನ್ನು ಮಾಡುವಂಥದ್ದು, ಅನಾವಶ್ಯಕ ಅಂತ ಹೇಳಿದ್ರೆ ಸುಮ್ಮನೆ ತಿರುಗಾಟ ಮಾಡುತ್ತೇವೆ ಅಂತಲ್ಲ ಅರ್ಥ. ಹೋದಂತಹ ತಿರುಗಾಟದಲ್ಲಿ ಅಥವಾ ಮಾಡದಂತಹ ಕೆಲಸದಲ್ಲಿ ಪ್ರತಿಫಲ ಇಲ್ಲ ಅಂತ. ಎಷ್ಟು ತಿರುಗಾಟ ಮಾಡಿದ್ರು ಏನು ಪ್ರಯೋಜನ ಇಲ್ಲ, 0 ಬರುತ್ತೆ ಕೊನೆಗೆ ಅಂತ ಆದ್ರೆ ಎಷ್ಟು ಲೆಕ್ಕ ಮಾಡಿ ಏನು ಪ್ರಯೋಜನ ಬರುತ್ತೆ ಅಲ್ವಾ? ಆ ರೀತಿ ಆಗುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆ ಇರಿ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮ್ಗೆ ಸಿಗ್ಲಿ ಅಂತ ಹೇಳುವಂತ ಪ್ರಾರ್ಥನೆಯನ್ನ ನಾನು ಕೂಡ ಮಾಡ್ತೇನೆ. ತಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಶುಭಂ ಭೂಯಾತ್. ವೀಕ್ಷಕರೇ, ಸಾಕಷ್ಟು ಜನ ನಾನಾ ರೀತಿಯಾದಂತಹ ಸಕಲ ಸಂಕಷ್ಟಗಳಿದೆ, ಕಷ್ಟ ನಷ್ಟಗಳಿದೆ, ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಗೊತ್ತಾಗ್ತಾ ಇಲ್ಲ, ಅಥವಾ ಯಾವ ರೀತಿ ನಾವು ಮುಂದುವರಿಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಪ್ರತ್ಯೇಕವಾದಂತಹ ಸರಿಯಾದಂತಹ ನಿಮ್ಮ ಜಾತಕ ಇದ್ರೆ ಜಾತಕ, ಅದಲ್ಲ ಅಂತಾದ್ರೆ ವ್ಯಕ್ತಿಗತವಾದಂತಹ ಚಿಂತನೆಯಿಂದ ಬಂದಂತಹ ಸಮಸ್ಯೆಯನ್ನು ಅರ್ಥಕೊಂಡು ಪರಿಹಾರವನ್ನು ನಾವು ಮಾಡ್ಕೊಳ್ಬಹುದು. ನೀವು ಫೋನ್ ಮುಖಾಂತರವಾಗಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ, ಫೋನ್ ಮುಖಾಂತರವಾಗಿ ನಾವು ಉತ್ತರ ಕೊಡಕ್ ಆಗಲ್ಲ ಆ ವಿಷಯಗಳ ಬಗ್ಗೆ. ನೇರವಾಗಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತಹ ಪರಿಹಾರವನ್ನ ಕಂಡುಕೊಳ್ಳಬಹುದು. ಅದೇ ರೀತಿಯಾಗಿ ಸಾಮಾನ್ಯ ಜನರಿಗೂ ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ ಅಂತ ಹೇಳುವಂಥದ್ದು ಬರೇ ದುಡ್ಡಿರುವವರಿಗಷ್ಟೇ ಅಲ್ಲ, ಅಥವಾ ದುಡ್ಡು ಇಲ್ಲದೆ ಇರುವವರಿಗೆ ಇಲ್ಲ ಅಂತ ಹೇಳುವಂಥದ್ದು ಅಲ್ಲ. ಜ್ಯೋತಿಷ್ಯ ಶಾಸ್ತ್ರ ದುಬಾರಿಯೂ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ ಅಗ್ಗವೂ ಅಲ್ಲ. ಹಾಗಾಗಿ ಎಲ್ರಿಗೂ ಕೂಡ ಪರಿಹಾರ ಮಾಡಲಿಕ್ಕೆ ಇರ್ತಕ್ಕಂಥ ಅವಕಾಶಗಳು ಸಿಗಲಿ ಅಂತ ಹೇಳುವಂಥ ದೃಷ್ಟಿಯಿಂದ ಸೆಪ್ಟೆಂಬರ್ 18ನೇ ತಾರೀಕು ಅಘೋರ ರುದ್ರ ಹೋಮವನ್ನು ಸಂಕಲ್ಪ ಮಾಡಿದ್ದೇನೆ. ಈ ಮೊದಲು ವಿಡಿಯೋದಲ್ಲಿ ನಾನು ಹೇಳಿರೋ ಪ್ರಕಾರವಾಗಿ ಯಾರ್ಯಾರಿಗೆ ಭಾಗವಹಿಸಬೇಕು ಅಂತ ಹೇಳುವಂತಹ ಮನಸ್ಸಿದೆ ಅವರೆಲ್ಲರೂ ಕೂಡ ಕೆಳಗೆ ಕಾಣಿಸುವಂಥ ನಂಬರ್ಗೆ ನಿಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ, ಅದೇ ರೀತಿ ವಿಳಾಸವನ್ನು ಕಳಿಸ್ಕೊಡಿ. 1,001 ರೂಪಾಯಿ ಸಣ್ಣ ಮೌಲ್ಯ ಇರುತ್ತೆ, ಅದನ್ನು ನೀವು ಪಾವತಿಸಬೇಕಾಗುತ್ತೆ. ಪ್ರಸಾದವನ್ನು ನಾನು ಕಳಿಸ್ಕೊಡ್ತೇನೆ. ಪ್ರಸಾದವನ್ನು ಪ್ರತಿನಿತ್ಯ ಧಾರಣೆ ಮಾಡಿ ಭಗವಂತನನ್ನ ಮೊರೆ ಹೋಗಿ, ಅದನ್ನು ಬಿಟ್ಟು ಅರ್ಧ ಗಂಟೆಲಿ ಪರಿಹಾರ, 1 ಗಂಟೆಲಿ ಪರಿಹಾರ, ಇವೆಲ್ಲ ಏನು?
24 ಗಂಟೆಲಿ ಪರಿಹಾರ, ಇವೆಲ್ಲ ಆಗದೇ ಇರುವಂಥ ವಿಷಯಗಳು. ಇದರಲ್ಲಿ ಈಗಾಗಲೇ ಸಾಕಷ್ಟು ಜನ ದುಡ್ಡನ್ನು, ಸಮಯವನ್ನು ಎಲ್ಲ ಕಳ್ಕೊಂಡಿರ್ತೀರಿ. ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿಕೊಂಡು ಸರಿಯಾದಂತಹ ಒಂದು ದಾರಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಳಿ. ಇದರಿಂದಾಗಿ ಜ್ಯೋತಿಷ್ಯ ಶಾಸ್ತ್ರಕ್ಕೂ ಅಪವಾದ ಬಂದ್ಬಿಡುತ್ತೆ, ದೇವ್ರ ಮೇಲೂ ವಿರಕ್ತಿ ಬಂದ್ಬಿಡುತ್ತೆ. ಇದೆಲ್ಲ ಯಾಕೆ? ತಾವೆಲ್ಲರೂ ಕೂಡ ಈ ಒಂದು ವಿಶೇಷವಾಗಿ ಹೋಮದಲ್ಲಿ ಭಾಗಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಅಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಹೋಮದ ಪ್ರಯೋಜನವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.